ಸ್ಮಾರ್ಟ್ಫೋನ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಅಥವಾ ಯಾವುದೇ ಡಿಜಿಟಲ್ ಸಾಧನವನ್ನು ತೆಗೆದುಕೊಂಡ್ರೂ ಅದನ್ನು ಅನ್ಲಾಕ್ ಮಾಡೋಕ್ಕೆ ಒಂದು ನಿಖರವಾದ ಪಾಸ್ವರ್ಡ್ ಬೇಕೇ ಬೇಕು ಅಲ್ವಾ? ಖಂಡಿತ. ಆ ಪಾಸ್ವರ್ಡ್ ಸರಿಯಾಗಿದ್ರೆ ಮಾತ್ರ ಆ ನಿರ್ಜೀವ ಯಂತ್ರದೊಳಗಿನ ಇಡೀ ಪ್ರಪಂಚ ನಮ್ಮ ಕಣ್ಣು ಮುಂದೆ ತೆರೆದುಕೊಳ್ಳುತ್ತೆ. ಹೌದು, ಇದೊಂದು ದಿನನಿತ್ಯದ ಸಾಮಾನ್ಯ ಪ್ರಕ್ರಿಯೆ. ಆದ್ರೆ ಮನುಷ್ಯನ ಪ್ರಜ್ಞೆ, ಆತನ ಒಳನೋಟ ಮತ್ತು ಆಂತರಿಕ ಬುದ್ಧಿಶಕ್ತಿಯನ್ನು ಬಡಿದೆಬ್ಬಸಲು ಸಾವಿರಾರು ವರ್ಷಗಳ ಹಿಂದೆಯೇ ಸೃಷ್ಟಿಸಲಾಗಿದ್ದ ಒಂದು ಪ್ರಾಚೀನ ಕೋಡ್ ಇದೆ ಅನ್ನೋದು ಬಹಳ ವಿಶೇಷವಾದ ವಿಚಾರ. ನಿಜ. ಇಂಥ ಒಂದು ವಿಶಿಷ್ಟವಾದ ಶಬ್ದ ಸಂಯೋಜನೆ ನಮ್ಮಲ್ಲೇ ಇದೆ ಅಂದ್ರೆ ಆಶ್ಚರ್ಯ ಆಗತ್ತೆ. ಹೌದು. ಯಂತ್ರಗಳನ್ನು ಅನ್ಲಾಕ್ ಮಾಡುವ ತಂತ್ರಜ್ಞಾನ ನಮ್ಗೆಲ್ಲ ಚೆನ್ನಾಗಿ ತಿಳಿದಿದೆ. ಆದ್ರೆ ಮನುಷ್ಯನ ವಿವೇಕವನ್ನ, ಜೊತೆಗೆ ಬದುಕಿನ ದೃಷ್ಟಿಕೋನವನ್ನೇ ಅನ್ಲಾಕ್ ಮಾಡೋ ಸಾಧನವಾಗಿ ಶಬ್ದಗಳು ಕೆಲಸ ಮಾಡುತ್ತವೆ ಎನ್ನುವುದು ಒಂದು ವಿಶಿಷ್ಟವಾದ ಚಿಂತನೆ. ಖಂಡಿತವಾಗಿಯೂ. ಇದು ಕೇವಲ ಒಂದು ನಂಬಿಕೆಯಲ್ಲ. ಇದರ ಹಿಂದೆ ಒಂದು ನಿರ್ದಿಷ್ಟವಾದ ವಿಜ್ಞಾನ ಮತ್ತು ಮನಃಶಾಸ್ತ್ರ ಅಡಗಿದೆ ಅಂತಲೇ ಹೇಳ್ಬೋದು. ಸರಿಯಾದ ಮಾತು. ಈ ಪ್ರಾಚೀನ ಕೋಡ್ ನಮ್ಮ ಆಲೋಚನಾ ಲಹರಿಯನ್ನು ಹೇಗೆ ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಎಂಬುದು ನಿಜಕ್ಕೂ ಕುತೂಹಲಕಾರಿಯಾದ ಸಂಗತಿ. ಅದೇ, ವಿಜ್ಞಾನ ಮತ್ತು ಮನಃಶಾಸ್ತ್ರವನ್ನು ಅರಿಯುವ ಉದ್ದೇಶದಿಂದಲೇ ಇಂದು ಅನಿತಾ ಅರವಿಂದ ಸರಾಫ್ ಅವರು ರಚಿಸಿರುವ ಗಾಯತ್ರಿ ಚೈತನ್ಯ ಎಂಬ ಅದ್ಭುತ ಜ್ಞಾನ ಭಂಡಾರದ ಈ ಆಳವಾದ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಖಂಡಿತ. ನಮ್ಮ ಪ್ರಮುಖ ಉದ್ದೇಶ ಗಾಯತ್ರಿ ಮಂತ್ರವನ್ನು ಕೇವಲ ಒಂದು ಯಾಂತ್ರಿಕ ಧಾರ್ಮಿಕ ಆಚರಣೆಯಾಗಿ ನೋಡದೆ ಮಾನವನ ವ್ಯಕ್ತಿತ್ವವನ್ನು ಬದಲಾಯಿಸುವ ಮಾಧ್ಯಮವಾಗಿ ಅರ್ಥ ಮಾಡಿಕೊಳ್ಳುವುದು. ಹೌದು, ಐತಿಹಾಸಿಕ, ವೈಜ್ಞಾನಿಕ ಮತ್ತು ಸಾಹಿತ್ಯಿಕ ನೆಲೆಗಟ್ಟಿನಲ್ಲಿ ಇದನ್ನು ವಿಶ್ಲೇಷಣೆ ಮಾಡೋಣ. ಅದಕ್ಕೂ ಮುನ್ನ ಈ ಮಂತ್ರದ ಮೂಲಭೂತ ಕಾರ್ಯವೇನು ಎಂಬುದನ್ನು ಮೊದಲು ಅರಿಯುವುದು ಸೂಕ್ತ ಅಂತ ಅನಿಸುತ್ತೆ. ಇದರ ಮೂಲಭೂತ ಕಾರ್ಯ ಅಂದ್ರೆ ಸತ್ಯ ಮತ್ತು ಅಸತ್ಯದ ನಡುವಿನ ವಿವೇಕವನ್ನು ಜಾಗೃತಗೊಳಿಸುವುದು. ಇದನ್ನ ಗಾಯತ್ರಿ ಚೈತನ್ಯ ಅತ್ಯಂತ ಸ್ಪಷ್ಟವಾಗಿ ವಿವರಿಸುತ್ತದೆ. ಓಹೋ, ಸತ್ಯ ಮತ್ತು ಅಸತ್ಯದ ನಡುವಿನ ವಿವೇಕ. ಹೌದು. ಯಾರು ಈ ತತ್ವವನ್ನು ಅಳವಡಿಸಿಕೊಳ್ಳುತ್ತಾರೋ ಅವರ ಅಂತಃಕರಣದಲ್ಲಿ ಸದ್ಗುಣ ಮತ್ತು ಸುವಿಚಾರಗಳು ಸಹಜವಾಗಿ ಉದಯವಾಗುತ್ತವೆ. ಆದ್ರೆ ಇದೇನು ರಾತ್ರೋರಾತ್ರಿ ನಡೆಯೋ ಪವಾಡ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಇದೊಂದು ನಿರಂತರವಾದ ಮಾನಸಿಕ ತರಬೇತಿ, ಒಂದು ರೀತಿಯಲ್ಲಿ ನಮ್ಮ ಮಿದುಳಿಗೆ ನೀಡುವ ಒಂದು ಶಿಸ್ತು ಇದು. ಅಂದ್ರೆ ಈ ಶಿಸ್ತು ಬೆಳೆದಂತೆ ಮನುಷ್ಯನ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ನಿಖರವಾಗುತ್ತಾ ಹೋಗುತ್ತದೆ ಅಂತ ಹೇಳಬಹುದು. ಅದೇ ನೋಡಿ, ಈ ಬದಲಾವಣೆ ದಿಢೀರನೇ ಆಗುವಂಥದ್ದಲ್ಲ. ವಿಜ್ಞಾನ ಇದನ್ನು ವಿಶ್ಲೇಷಿಸುವ ಮುನ್ನವೇ ಇತಿಹಾಸದ ಮಹಾನ್ ನಾಯಕರು ಈ ಶಕ್ತಿಯನ್ನು ಹೇಗೆ ಅನುಭವಿಸಿದರು ಎಂಬುದರ ಕಡೆಗೆ ನಾವು ಗಮನಹರಿಸುವುದು ಮುಖ್ಯವಾಗುತ್ತದೆ. ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಬಾದಶಾಹ ಅಕ್ಬರ್ ಮತ್ತು ಬೀರ್ಬಲ್ ನಡುವಿನ ಒಂದು ಪ್ರಸಂಗ ಎದುರಾಗುತ್ತದೆ. ಹೌದು. ಆ ಪ್ರಸಂಗ ಬಹಳ ಆಸಕ್ತಿದಾಯಕವಾಗಿದೆ. ನಿಯಮಿತವಾಗಿ ಈ ಜಪ ಮಾಡುವವರ ವ್ಯಕ್ತಿತ್ವದಲ್ಲಿ ಬ್ರಹ್ಮತೇಜಸ್ಸು ನಿಖರವಾಗಿ ಮೂಡುತ್ತದೆ ಎಂಬುದು ಬೀರ್ಬಲ್ ವಾದವಾಗಿತ್ತು. ಅಂದ್ರೆ ಆಂತರಿಕ ಶಕ್ತಿ, ಪ್ರಶಾಂತತೆ ಮತ್ತು ದೃಢತೆ ಅವರ ಮುಖದಲ್ಲಿ ಕಾಣ್ತದೆ ಅನ್ನೋದು ಅವನ ವಾದ. ಆದರೆ ಕೇವಲ ಮಂತ್ರಪಠಣದಿಂದ ಒಬ್ಬ ವ್ಯಕ್ತಿಯ ಮುಖದಲ್ಲಿ ಅಥವಾ ನಡವಳಿಕೆಯಲ್ಲಿ ಇಂತಹ ತೇಜಸ್ಸು ಹೇಗೆ ಕಾಣಿಸಿಕೊಳ್ಳಲು ಸಾಧ್ಯ? ಬ್ರಹ್ಮ ತೇಜಸ್ಸು ಎನ್ನುವುದು ಯಾವುದೇ ಮಾಯಾಜಾಲವಲ್ಲ. ಒಬ್ಬ ವ್ಯಕ್ತಿ ನಿರಂತರವಾಗಿ ಒಂದು ನಿರ್ದಿಷ್ಟ ಲಯದಲ್ಲಿ ಏಕಾಗ್ರತೆಯಿಂದ ಶಬ್ದಗಳನ್ನು ಉಚ್ಚರಿಸಿದಾಗ ಏನಾಗುತ್ತೆ ಅಂದ್ರೆ ಆತನ ಮನಸ್ಸಿನಲ್ಲಿರುವ ಗೊಂದಲಗಳು ಶಮನವಾಗ್ತವೆ ಅಲ್ವಾ? ನಿಖರವಾಗಿ. ಮನಸ್ಸು ಪ್ರಶಾಂತವಾದಾಗ ಆತನ ಆಲೋಚನೆಗಳು ಸ್ಪಷ್ಟವಾಗ್ತವೆ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಅಂದ್ರೆ ಆ ಸ್ಪಷ್ಟತೆ ಮತ್ತು ದೃಢತೆಯೇ ವ್ಯಕ್ತಿತ್ವದಲ್ಲಿ ಒಂದು ಬಗೆಯ ತೇಜಸ್ಸಾಗಿ ಹೊರಹೊಮ್ಮುತ್ತದೆ. ಹೌದು. ಇದನ್ನ ಸಮಾಜ ಬಹಳ ಸುಲಭವಾಗಿ ಗುರುತಿಸುತ್ತದೆ. ಬೀರ್ಬಲ್ ಅಕ್ಬರನಿಗೆ ವಿವರಿಸಿದ ಆಂತರಿಕ ಶಕ್ತಿಯ ಮೂಲ ಕೂಡ ಇದೆ. ಇದು ವ್ಯಕ್ತಿಯ ಒಳಗೆ ನಡೆಯುವ ರಾಸಾಯನಿಕ ಮತ್ತು ಮಾನಸಿಕ ಬದಲಾವಣೆಯ ಪ್ರತಿಫಲನ ಅಂತ ನಾವು ಅರ್ಥೈಸ್ಕೊಳ್ಬೋದು. ಖಂಡಿತ. ಇದೇ ರೀತಿ ಸ್ವಾತಂತ್ರ್ಯ ಹೋರಾಟದ ದಿಗ್ಗಜರಾದ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಇದನ್ನ ಕೇವಲ ಒಂದು ಪ್ರಾರ್ಥನೆ ಅಂತ ಪರಿಗಣಿಸಿರಲಿಲ್ಲ. ಹೌದು, ಅವರಿದನ್ನ ಮಾನಸಿಕ ಗುಲಾಮಗಿರಿಯಿಂದ ಮುಕ್ತರಾಗಲು ಆತ್ಮಕ್ಕೆ ಬೆಳಕು ನೀಡುವ ಅಸ್ತ್ರವಾಳಿ ನೋಡಿದರು. ದುಷ್ಟ ಮಾರ್ಗವನ್ನು ಬಿಡಿಸಿ ಸತ್ಯದ ಮಾರ್ಗದಲ್ಲಿ ನಡೆಸುವ ಶಕ್ತಿ ಇದಕ್ಕಿದೆ ಅಂತ ಅವರು ಪ್ರತಿಪಾದಿಸಿದ್ರು. ತಿಲಕರ ದೃಷ್ಟಿಕೋನ ಬಹಳ ಆಳವಾದದ್ದು. ನೋಡಿ, ದೈಹಿಕ ಗುಲಾಮಗಿರಿಗಿಂತ ಮಾನಸಿಕ ಗುಲಾಮಗಿರಿ ಅತ್ಯಂತ ಅಪಾಯಕಾರಿ. ನಿಜ. ತಮ್ಮದೇ ಆದ ಆಲೋಚನೆಗಳಿಲ್ಲದೆ ಬೇರೆಯವರ ವಿಚಾರಗಳಿಗೆ ಕುರುಡಾಗಿ ಶರಣಾಗೋದು ದೊಡ್ಡ ಮಾನಸಿಕ ದಾಸ್ಯ. ಅದೇ. ಆ ದಾಸ್ಯದಿಂದ ಹೊರಬರಲು ಸ್ವಂತ ವಿವೇಕ ಜಾಗೃತವಾಗಬೇಕು.
ಆ ವಿವೇಕವನ್ನು ತಟ್ಟಿ ಹಬ್ಬಿಸುವ ಕೆಲಸವನ್ನು ಈ ಮಂತ್ರ ಮಾಡ್ತದೆ. ಅಂದ್ರೆ ಹೊರಗಿನ ಶತ್ರುಗಳ ವಿರುದ್ಧ ಹೋರಾಡುವ ಮುನ್ನ ಒಳಗಿನ ಭಯ ಮತ್ತು ಅಜ್ಞಾನವನ್ನು ಗೆಲ್ಲಲು ಇಂತಹ ಒಂದು ಬೌದ್ಧಿಕ ಅಸ್ತ್ರ ಬೇಕಾಗುತ್ತದೆ. ಹೌದು, ಇದೇ ಕಾರಣಕ್ಕೆ ಮಹಾತ್ಮ ಗಾಂಧೀಜಿಯವರ ದೃಷ್ಟಿಕೋನ ಕೂಡ ಇಲ್ಲಿ ಬಹಳ ಪ್ರಾಮುಖ್ಯತೆ ಪಡೆಯುತ್ತದೆ. ಹೌದಲ್ವಾ? ಆಪತ್ಕಾಲದ ವಿಷಮ ಪರಿಸ್ಥಿತಿಗಳಲ್ಲಿ ಸ್ಥಿರಚಿತ್ತ ಮತ್ತು ಶಾಂತ ಹೃದಯವನ್ನು ಕಾಪಾಡಲು ಸಹಾಯ ಮಾಡುವ ಉಪಶಮನವಾಗಿ ಗಾಂಧೀಜಿಯವರು ಇದನ್ನು ಕಂಡ್ರು. ಜೊತೆಗೆ ಭಾರತದ ಮತ್ತೊಬ್ಬ ರತ್ನ ಸಿ ರಾಜಗೋಪಾಲಾಚಾರಿ ಅವರು ಜೈಲಿನ ಕತ್ತಲ ಕೋಣೆಯಲ್ಲಿದ್ದಾಗ್ಲೂ ಎಷ್ಟೇ ಕಷ್ಟವಿದ್ರೂ ತಮ್ಮ ಆತಂಕದ ಶಮನಕ್ಕಾಗಿ ನಿಯಮಿತವಾಗಿ ಈ ಜಪವನ್ನು ಮಾಡ್ತಿದ್ರು. ಅಂದ್ರೆ ಹೊರಗಿನ ಪ್ರಪಂಚ ಎಷ್ಟೇ ಗದ್ದಲದಿಂದ ಬಿರುಗಾಳಿಯಿಂದ ಕೂಡಿದ್ರೂ ಈ ಮಂತ್ರವು ಆಂತರಿಕ ಜಗತ್ತನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಒಂದು ಎಮರ್ಜೆನ್ಸಿ ಬ್ರೇಕ್ ತರ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದಾ? ಖಂಡಿತ. ಅಥವಾ ಆತಂಕವನ್ನು ನಿಭಾಯಿಸುವ ಆಂತರಿಕ ದಿಕ್ಸೂಚಿಯಂತೆ ಇದು ಕೆಲಸ ಮಾಡ್ತದ? ಆಂತರಿಕ ದಿಕ್ಸೂಚಿ ಎಂಬ ರೂಪಕ ಬಹಳ ಸೂಕ್ತವಾಗಿದೆ. ಆದ್ರೆ ಇದು ಕೇವಲ ದಿಕ್ಕು ತೋರಿಸುವುದಷ್ಟೇ ಅಲ್ಲ, ಮನಸ್ಸಿನ ವೇಗವನ್ನೂ ನಿಯಂತ್ರಿಸುವ ಸಾಧನವೂ ಹೌದು. ಹೌದು, ಹೊರಗಿನ ಪ್ರಭಾವಗಳಿಗೆ ಮನುಷ್ಯನ ಮನಸ್ಸು ಸುಲಭವಾಗಿ ಬಲಿಯಾಗುತ್ತೆ. ನಿಜ. ಆತಂಕ, ಭಯ ಅಥವಾ ಕೋಪ ಬಂದಾಗ ಮಿದುಳಿನ ಯೋಚನಾ ಲಹರಿ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗುತ್ತದೆ. ಇಂಥ ಸಮಯದಲ್ಲಿ ಆ ನಿರ್ದಿಷ್ಟ ಶಬ್ದಗಳ ತರಂಗಗಳು ಮತ್ತು ಉಸಿರಾಟದ ಲಯ ಆ ಮನಸ್ಸನ್ನು ಮತ್ತೆ ಕೇಂದ್ರಬಿಂದುವಿಗೆ ತಂದು ನಿಲ್ಲಿಸ್ತವೆ. ನಿಖರವಾಗಿ. ಇದೇ ಕಾರಣಕ್ಕೆ ರಾಜಗೋಪಾಲಾಚಾರಿ ಅವರಂಥ ನಾಯಕರಿಗೆ ಜೈಲಿನ ಒಂಟಿತನ ಮತ್ತು ಆತಂಕವನ್ನು ಎದುರಿಸಲು ಸಾಧ್ಯವಾಯಿತು. ಒಂದು ಗಮನಾರ್ಹ ವಿಚಾರ ಅಂದ್ರೆ ಹೊರಗಿನ ಗದ್ದಲವನ್ನ ಶಮನ ಮಾಡುವ ಈ ಮಂತ್ರವನ್ನು ಜನಸಂದಾಣೆಯಲ್ಲಿ ಗಟ್ಟಿಯಾಗಿ ಕೂಗಿ ಹೇಳುವಂತಿಲ್ಲ ಅಲ್ವಾ? ಹೌದು. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಪ್ರಕಾರ ಇದೊಂದು ಸಂಪೂರ್ಣ ಮೌನದಿಂದ ಏಕಾಂತದಲ್ಲಿ ನಡೆಸುವ ಅಂತರ್ಮುಖಿ ಹುಡುಕಾಟವಾಗಿದೆ. ಸತ್ಯದ ಆವಿಷ್ಕಾರ ಯಾವಾಗ್ಲೂ ಏಕಾಂತದಲ್ಲಿಯೇ ನಡೆಯುತ್ತದೆ ಅನ್ನೋದು ಎಷ್ಟು ಸತ್ಯ. ಗುಂಪಿನಲ್ಲಿ ಕೂಗಿದಾಗ ಅದು ಕೇವಲ ಘೋಷಣೆಯಾಗುತ್ತದೆ. ಆದ್ರೆ ಮೌನದಲ್ಲಿ ಪಠಿಸಿದಾಗ ಅದು ಧ್ಯಾನವಾಗುತ್ತದೆ. ಈ ಅಂತರ್ಮುಖಿ ಹುಡುಕಾಟವು ನಮ್ಮ ವಿಶ್ಲೇಷಣಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಕಾಶ್ಮೀರದ ಸೋಮದೇವ ಅವರು ಕಥಾಸರಿತ್ ಸಾಗರದಲ್ಲಿ ಒಂದು ಮಾರ್ಮಿಕವಾದ ಮಾತು ಹೇಳುತ್ತಾರೆ. ಓ, ಏನು ಆ ಮಾತು? ದುಡ್ಡಿನ ಬಡತನವಿದ್ರೆ ಬದುಕಬಹುದು, ಆದ್ರೆ ಬುದ್ಧಿಯ ಬಡತನವಿದ್ರೆ ಬದುಕುವುದು ಅಶಕ್ಯ ಅಂತ. ಬುದ್ಧಿಯ ಬಡತನ ಅಂದ್ರೆ ವಿಶ್ಲೇಷಣಾ ಸಾಮರ್ಥ್ಯ ಇಲ್ಲದಿರುವುದು ಅಂತಲೇ ಅರ್ಥ, ಸರಿಯೇ? ಹೌದು, ಹೌದು. ಈ ಮಂತ್ರವು ಈ ಬುದ್ಧಿಯನ್ನು ಹೇಗೆ ಪ್ರಚೋದಿಸುತ್ತದೆ ಎನ್ನುವುದನ್ನು ಸ್ವಲ್ಪ ಬಿಡಿಸಿ ಹೇಳಬಹುದೇ? ಖಂಡಿತವಾಗಿಯೂ. ನೋಡಿ, ಸರಿಯಾದ ಮಾಹಿತಿ ಇದ್ರೂ ಅದನ್ನು ಹೇಗೆ ಬಳಸಬೇಕು ಎಂಬ ವಿವೇಚನೆ ಇಲ್ಲದಿರುವುದೇ ಬುದ್ಧಿಯ ಬಡತನ. ವಿಶ್ಲೇಷಣಾ ಸಾಮರ್ಥ್ಯ ಇಲ್ಲದವನು ಎಷ್ಟೇ ಸಂಪತ್ತಿದ್ರೂ ಅದನ್ನು ಕಳೆದುಕೊಳ್ಳುತ್ತಾನೆ. ನಿಜ. ಅಲ್ಲ, ಇದೊಂದು ಬೌದ್ಧಿಕ ವ್ಯಾಯಾಮ. ಈ ವಿಚಾರವಾಗಿ ಪ್ರೊಫ್ ಕೆ.ಟಿ. ಪಾಂಡುರಂಗ ಮತ್ತು ಪ್ರೊಫ್ ಎಸ್.ಕೆ. ರಾಮಚಂದ್ರ ರಾವ್ ಅವರು ನೀಡಿರುವ ವಿವರಣೆ ನಿಜಕ್ಕೂ ಬೆರಗುಗೊಳಿಸುತ್ತದೆ. ಸನಾತನ ಧರ್ಮದ ಜೀವಾಳವಾದ ಇದು ಓಂಕಾರದ ಮೂಲಕ ನಿರಾಕಾರ ಆತ್ಮವನ್ನು ಸಾಕಾರ ಪ್ರಾಣದೊಂದಿಗೆ ಸೇರಿಸುವ ಕೊಂಡಿಯಾಗಿದೆ ಅಂತ ಅವರು ಹೇಳ್ತಾರೆ. ಹೌದು. ಪಿಂಡಾಂಡ ಅಂದ್ರೆ ಸೀಮಿತ ಭೌತಿಕ ದೇಹ ಮತ್ತು ಮನಸ್ಸು. ಬ್ರಹ್ಮಾಂಡ ಅಂದ್ರೆ ಇಡೀ ವಿಶ್ವದ ಪ್ರಜ್ಞೆ. ಭೂರ್ಭುವಃ ಸ್ವಃ ಎಂಬ ಸ್ತರಗಳು ಈ ಪಿಂಡಾಂಡ ಮತ್ತು ಬ್ರಹ್ಮಾಂಡದ ನಡುವಿನ ವಿಸ್ತರಣೆಗೆ ಕಾರಣವಾಗುತ್ತವೆ ಎಂದು ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಲಾಗಿದೆ. ಪಿಂಡಾಂಡ ಮತ್ತು ಬ್ರಹ್ಮಾಂಡದ ನಡುವಿನ ಈ ಸಂಪರ್ಕ ಬಹಳ ಮುಖ್ಯವಾದದ್ದು ಅಂತ ಅನಿಸುತ್ತೆ. ಖಂಡಿತ. ಮನುಷ್ಯನ ಪ್ರಜ್ಞೆ ಕೇವಲ ಅವನ ದೇಹಕ್ಕೆ ಸೀಮಿತವಾದಾಗ ಆತ ಸ್ವಾರ್ಥಿಯಾಗುತ್ತಾನೆ. ಆದ್ರೆ ಭೂರ್ಭುವಃ ಸ್ವಃ ಎಂಬ ಪದಗಳು ಭೌತಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಸ್ತರಗಳನ್ನು ಪ್ರತಿನಿಧಿಸುತ್ತವೆ. ಓಹೋ. ಇವುಗಳನ್ನು ಉಚ್ಚರಿಸಿದಾಗ ವ್ಯಕ್ತಿಯು ತನ್ನ ಸೀಮಿತ ಪ್ರಜ್ಞೆಯಿಂದ ಇಡೀ ವಿಶ್ವದ ಪ್ರಜ್ಞೆಯೊಂದಿಗೆ ತನ್ನನ್ನು ತಾನು ವಿಸ್ತರಿಸಿಕೊಳ್ಳುವ ಪ್ರಕ್ರಿಯೆ ನಡೆಯುತ್ತದೆ. ತಾನು ಈ ವಿಶಾಲ ವಿಶ್ವದ ಒಂದು ಭಾಗ ಎಂಬ ಅರಿವು ಮೂಡುತ್ತದೆ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದೆ? ಮನುಷ್ಯನ ಸೀಮಿತ ಮನಸ್ಸನ್ನು ಒಂದು ಸಣ್ಣ ಪರಿಮಿತ ಕಂಪ್ಯೂಟರ್ಗೆ ಹೋಲಿಸಿದ್ರೆ, ಗಾಯತ್ರಿ ಮಂತ್ರವು ಆ ಸಣ್ಣ ಕಂಪ್ಯೂಟರ್ ಅನ್ನು ಇಡೀ ಬ್ರಹ್ಮಾಂಡದ ಅಪಾರ ಜ್ಞಾನ ಭಂಡಾರದೊಡನೆ ಬೆಸೆಯುವ ಅತ್ಯಂತ ವೇಗದ ಹೈಸ್ಪೀಡ್ ಇಂಟರ್ನೆಟ್ ಕನೆಕ್ಷನ್ ಅಂತೆ ಕೆಲಸ ಮಾಡುತ್ತದೆ ಅಂತ. ವಾವ್! ಆ ಹೋಲಿಕೆ ವಿಚಾರವನ್ನು ಬಹಳ ಸರಳವಾಗಿಸುತ್ತದೆ. ಆದ್ರೆ ಇದರಲ್ಲಿ ಒಂದು ಸೂಕ್ಷ್ಮವಿದೆ. ಇಂಟರ್ನೆಟ್ ಕನೆಕ್ಷನ್ ಇದ್ದ ಮಾತ್ರಕ್ಕೆ ನಮಗೆ ಬೇಕಾದ ಜ್ಞಾನ ತಾನಾಗಿಯೇ ಕಂಪ್ಯೂಟರ್ ಒಳಗೆ ಬರೋದಿಲ್ಲ. ನಾವು ಸರಿಯಾದ ಸರ್ಚ್ ಮಾಡಬೇಕು ಅಲ್ವಾ? ಹೌದು, ಸರ್ಚ್ ಮಾಡಲೇಬೇಕು. ಅದೇ ರೀತಿ ಈ ಶಬ್ದ ತರಂಗಗಳು ಕೇವಲ ಒಂದು ಸಂಪರ್ಕ ಸೇತುವೆಯನ್ನು ನಿರ್ಮಿಸುತ್ತವೆ. ನಮ್ಮ ಮಿದುಳು ಆ ಅಪಾರವಾದ ವಿಶ್ವದ ಜ್ಞಾನವನ್ನು ಸ್ವೀಕರಿಸುವ ರಿಸೀವರ್ ಆಗಿ ಬದಲಾಗಲು ಸಾಧಕನ ಏಕಾಗ್ರತೆ ಮತ್ತು ಶ್ರದ್ಧೆ ಆ ಸರ್ಚ್ ಬಟನ್ನಂತೆ ಕೆಲಸ ಮಾಡುತ್ತದೆ.
ಅದ್ಭುತವಾದ ಮಾತು. ಇದು ವ್ಯಕ್ತಿಯನ್ನು ಸಂಕುಚಿತ ಭಾವನೆಯಿಂದ ವಿಶಾಲವಾದ ಅರಿವಿನೆಡೆಗೆ ಕೊಂಡೊಯ್ಯುವ ನಿರಂತರ ಪ್ರಕ್ರಿಯೆ ಅನ್ನೋದು ಸ್ಪಷ್ಟವಾಗ್ತಿದೆ. ಹೌದು, ಮಾನಸಿಕ ಹಾಗೂ ಬೌದ್ಧಿಕ ವಿಸ್ತರಣೆಯ ಜೊತೆಗೆ ಈ ಮಂತ್ರವು ನಮ್ಮ ಭೌತಿಕ ದೇಹ ಮತ್ತು ದೈನಂದಿನ ಚಟುವಟಿಕೆಗಳ ಮೇಲೂ, ಅಂದರೆ ಉದಾಹರಣೆಗೆ ಆಹಾರ ಸೇವನೆಯ ಮೇಲೂ ಹೇಗೆ ನೇರ ಪ್ರಭಾವ ಬೀರುತ್ತದೆ ಎಂಬುದನ್ನು ಚರ್ಚಿಸುವುದು ಮುಖ್ಯ. ಟಿ ಸುಬ್ಬರಾವ್ ಮತ್ತು ಎಚ್.ಕೆ.ಎಸ್. ರಾವ್ ಅವರ ಒಳನೋಟದಂತೆ ಸೂರ್ಯನ ಕಿರಣ ಭೌತಿಕ ಜಗತ್ತಿಗೆ ಶಕ್ತಿ ನೀಡುವಂತೆ ಜಪದಿಂದ ಹುಟ್ಟುವ ಶಬ್ದ ತರಂಗಗಳು ನರಮಂಡಲ ಮತ್ತು ಅಂಗಾಂಗಗಳನ್ನು ಸರಿಯಾಗಿ ಕೆಲಸ ಮಾಡುವಂತೆ ಪ್ರಚೋದಿಸುತ್ತವೆ. ಖಂಡಿತ. ಪ್ರತಿಯೊಂದು ಶಬ್ದಕ್ಕೂ ತನ್ನದೇ ಆದ ಆವರ್ತನ ಮತ್ತು ಕಂಪನಗಳಿರುತ್ತವೆ. ಆ ನಿರ್ದಿಷ್ಟ ಆವರ್ತನದ ಕಂಪನಗಳು ನಮ್ಮ ದೇಹದ ನರಮಂಡಲದ ಮೇಲೆ, ವಿಶೇಷವಾಗಿ ಮಿದುಳು ಮತ್ತು ಬೆನ್ನುಹುರಿಯ ಮೇಲೆ ಭೌತಿಕವಾದ ಪರಿಣಾಮವನ್ನು ಬೀರುತ್ತವೆ. ಅಂದ್ರೆ ಶಬ್ದಗಳ ಉಚ್ಚಾರಣೆಯೇ ನಮ್ಮ ದೇಹದ ಮೇಲೆ ನೇರ ಪರಿಣಾಮ ಬೀರುತ್ತೆ ಅಂತಾಯಿತು? ಹೌದು. ಮಂತ್ರದ ಅಕ್ಷರಗಳ ಉಚ್ಚಾರಣೆಯು ಬಾಯಿಯ, ಗಂಟಲಿನ ಮತ್ತು ಎದೆಯ ಭಾಗದ ನರಗಳನ್ನು ಪ್ರಚೋದಿಸುತ್ತದೆ. ಇದು ರಕ್ತ ಸಂಚಾರವನ್ನು ಸರಾಗಗೊಳಿಸಿ ಅಂಗಾಂಗಗಳು ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡುವಂತೆ ಮಾಡುತ್ತದೆ ಎನ್ನುವುದು ವೈಜ್ಞಾನಿಕ ನೆಲೆಯಲ್ಲಿಯೂ ಸಾಬೀತಾಗುತ್ತಿರುವ ವಿಚಾರ. ಇದೇ ಗಾಯತ್ರಿ ಚೈತನ್ಯದಲ್ಲಿ ಒಂದು ವಿಶಿಷ್ಟವಾದ ಊಟದ ಸಿದ್ಧಾಂತವನ್ನು ನೀಡಲಾಗಿದೆ. ಕೇವಲ ಅನ್ನ ಮಾತ್ರ ತಿಂದ್ರೆ ಸಾಲದು, ಸಾರು ಹುಳಿಬೇಕು ಅಲ್ವಾ? ನಿಜ. ಹಾಗೆಯೇ ಕೇವಲ ಜಪವಷ್ಟೇ ಅಲ್ಲ, ಇತರೆ ಧರ್ಮಾಚರಣೆಗಳು ಆರೋಗ್ಯಕ್ಕೆ ಅವಶ್ಯಕ ಎಂದು ಅದರಲ್ಲಿ ವಿವರಿಸಲಾಗಿದೆ. ಭೋಜನದ ವೇಳೆ ತಟ್ಟೆಯ ಸುತ್ತ ನೀರಿನಿಂದ ಸುತ್ತುಗಟ್ಟುವುದು ಮತ್ತು ಮಂತ್ರದೊಂದಿಗೆ ಪ್ರೋಕ್ಷಿಸುವುದು ಕೂಡ ಇದೇ ದೈನಂದಿನ ಆಚರಣೆಯ ಭಾಗವಾಗಿದೆ. ಅನ್ನವನ್ನು ದೋಷಮುಕ್ತಗೊಳಿಸುವ ಪ್ರಕ್ರಿಯೆಯಂತ ಇದನ್ನ ಹಿಂದಿನ ಕಾಲದಿಂದಲೂ ಪರಿಗಣಿಸಲಾಗಿದೆ. ಆದ್ರೆ ಇದರ ಹಿಂದಿನ ಉದ್ದೇಶ ಕೇವಲ ಧಾರ್ಮಿಕವಲ್ಲ. ಇಲ್ಲಿ ಒಂದು ಸಹಜವಾದ ತಾರ್ಕಿಕ ಪ್ರಶ್ನೆ ಹುಟ್ಟುತ್ತದೆ. ಕೇವಲ ನೀರು ಸಿಂಪಡಿಸಿದರೆ ಆಹಾರ ಕ್ರಿಮಿಕೀಟಗಳಿಂದ ರಕ್ಷಣೆ ಪಡೆಯುವುದು ಒಂದು ಮ್ಯಾಜಿಕ್ ತರಹ ಕೇಳಿಸುತ್ತದೆ ಅಲ್ಲವೇ? ಇದರ ಹಿಂದಿನ ಅಸಲಿ ತರ್ಕವೇನು? ಕೇವಲ ಕೆಲವು ಹನಿ ನೀರು ಹೇಗೆ ಒಂದು ಕವಚವಾಗಿ ಕೆಲಸ ಮಾಡುತ್ತದೆ? ಮೇಲ್ನೋಟಕ್ಕೆ ಇದು ಮ್ಯಾಜಿಕ್ನಂತೆ ಅನ್ಸಬಹುದು, ಖಂಡಿತ. ಆದ್ರೆ ಇದರ ಹಿಂದೆ 2 ನಿಖರವಾದ ಆಯಾಮಗಳಿವೆ. ಮೊದಲನೆಯದು ಭೌತಿಕ ಆಯಾಮ. ಓ, ಭೌತಿಕ ಆಯಾಮ ಅಂದ್ರೆ? ಹಿಂದಿನ ಕಾಲದಲ್ಲಿ ನೆಲದ ಮೇಲೆ ಕುಳಿತು ಊಟ ಮಾಡುತ್ತಿದ್ದಾಗ ಊಟದ ಸುತ್ತ ನೀರಿನ ಒಂದು ರೇಖೆಯನ್ನು ಎಳೆದರೆ ಸಣ್ಣ ಪುಟ್ಟ ಕ್ರಿಮಿಕೀಟಗಳು, ಇರುವೆಗಳು ಸುಲಭವಾಗಿ ಆ ನೀರಿನ ಗೆರೆಯನ್ನು ದಾಟಿ ಊಟದ ತಟ್ಟೆಗೆ ಬರದಂತೆ ತಡೆಯುವ ಒಂದು ಹೈಜಿನಿಕ್ ಬೌಂಡರಿ ಇದಾಗಿತ್ತು. ಓಹೋ, ಬಹಳ ಲಾಜಿಕಲ್ ಆಗಿದೆ. ಹೌದು. ಆದ್ರೆ ಎರಡನೆಯ ಮತ್ತು ಅತ್ಯಂತ ಮುಖ್ಯವಾದ ಆಯಾಮವೆಂದರೆ ಮಾನಸಿಕವಾದದ್ದು. ಮಾನಸಿಕ ಆಯಾಮ ಅಂದ್ರೆ ಊಟ ಮಾಡುವಾಗ ಗಮನ ಬೇರೆ ಕಡೆ ಹೋಗದಂತೆ ತಡೆಯುವುದೇ? ನಿಖರವಾಡಿ. ಆಧುನಿಕ ಜಗತ್ತಿನಲ್ಲಿ ನಾವು ಟಿವಿ ನೋಡ್ತಲೋ, ಮೊಬೈಲ್ ನೋಡ್ತಲೋ ಯಾಂತ್ರಿಕವಾಗಿ ಊಟ ಮಾಡುತ್ತೇವೆ. ಏನು ತಿನ್ನುತ್ತಿದ್ದೇವೆ, ಅದರ ರುಚಿ ಏನು ಎಂಬ ಅರಿವೇ ಇರೋದಿಲ್ಲ. ಹೌದು ಹೌದು, ಆ ಗಡಿಬಿಡಿಯಲ್ಲಿ ಊಟ ಮಾಡೋದೇ ಒಂದು ಯಾಂತ್ರಿಕ ಕೆಲಸ ಆಗ್ಬಿಟ್ಟಿದೆ. ಅದೇ ನೋಡಿ, ತಟ್ಟೆಯ ಸುತ್ತ ನೀರ್ ಹಾಕಿ ಮಂತ್ರ ಹೇಳುವ ಆ ಕೆಲವೇ ಸೆಕೆಂಡುಗಳ ಪ್ರಕ್ರಿಯೆಯು ಒಂದು ಮೈಂಡ್ಫುಲ್ ಪಾಸ್ ಬಟನ್ ಆಗಿ ಕೆಲಸ ಮಾಡುತ್ತದೆ. ಮೈಂಡ್ಫುಲ್ ಪಾಸ್ ಬಟನ್, ಬಹಳ ಚೆನ್ನಾಗಿದೆ ಈ ಪದ. ಹೌದು. ಇದು ಮಿದುಳಿಗೆ ಈಗ ನಾನು ಊಟ ಮಾಡ್ತಿದ್ದೇನೆ, ನನ್ನ ಸಂಪೂರ್ಣ ಗಮನ ಈ ಆಹಾರದ ಮೇಲಿರಬೇಕು ಎಂಬ ಸಂದೇಶವನ್ನು ರವಾನಿಸುತ್ತದೆ. ನಾವು ಏನು ತಿನ್ನುತ್ತಿದ್ದೀವಿ ಎಂಬುದರ ಬಗ್ಗೆ ಸಂಪೂರ್ಣ ಎಚ್ಚರ ಮೂಡಿಸುವ ತರ್ಕ ಇದರಲ್ಲಿದೆ. ದೈಹಿಕ ಆರೋಗ್ಯಕ್ಕೆ ಪೂರಕವಾದ ವಿಚಾರಗಳನ್ನು ಮಾನಸಿಕ ಎಚ್ಚರದೊಂದಿಗೆ ಬೆಸೆಯುವ ಒಂದು ಸುಂದರ ತಂತ್ರವಿದು ಅಂತ ಹೇಳಬಹುದು. ಖಂಡಿತ. ದೈನಂದಿನ ಭೌತಿಕ ಆಚರಣೆಯಿಂದ ಮಂತ್ರದ ಅಂತಿಮ ಗುರಿಯಾದ ಮಾನವ ಪ್ರಜ್ಞೆಯ ಸಂಪೂರ್ಣ ವಿಕಸನದ ಕಡೆಗೆ ದೃಷ್ಟಿ ಹರಿಸುವುದು ಕೂಡ ಅತ್ಯಗತ್ಯ. ವಿಜ್ಞಾನಿಗಳು ಮತ್ತು ನಮ್ಮ ಶ್ರೇಷ್ಠ ಸಾಹಿತಿಗಳು ಈ ವಿಶ್ವಪ್ರಜ್ಞೆಯನ್ನು ಹೇಗೆ ಕಂಡಿದ್ದಾರೆ ಎಂಬುದರ ಸಮಾಗಮ ಇಲ್ಲಿದೆ. ವಿ ರಾಘವನವರ ಪ್ರಕಾರ ಇದು ವೇದಗಳ ಮಾತೆ ಮತ್ತು ಸಾಧಕರಿಗೆ ನವ ಹಾಗೂ ನೈಜ ಜನ್ಮ ನೀಡುವ ಶಕ್ತಿಯಾಗಿದೆ. ನೈಜ ಜನ್ಮ ಎಂದರೆ ಭೌತಿಕವಾಗಿ ಮರುಹುಟ್ಟು ಪಡೆಯುವುದಲ್ಲ, ಬದಲಾಗಿ ಬೌದ್ಧಿಕವಾಗಿ ಹೊಸ ದೃಷ್ಟಿಕೋನವನ್ನು ಪಡೆಯುವುದು. ಅಂದ್ರೆ ಆಲೋಚನಾ ಲಹರಿಯೇ ಬದಲಾಗುವುದು ಅಲ್ವಾ? ಹೌದು. ಒಬ್ಬ ವ್ಯಕ್ತಿಯ ಆಲೋಚನಾ ವಿಧಾನ ಸಂಪೂರ್ಣವಾಗಿ ಬದಲಾಗಿ ಪ್ರಪಂಚವನ್ನು ನೋಡುವ ದೃಷ್ಟಿಕೋನ ವಿಶಾಲವಾದಾಗ ಆತ ಹೊಸ ಜನ್ಮ ಪಡೆದಂತೆ. ಐಕೆ ತೈಮ್ನಿಯವರು ಹೇಳುವ ವಿಚಾರವು ಇದನ್ನೇ ಪುಷ್ಟೀಕರಿಸುತ್ತದೆ. ಅವರೇನ್ ಹೇಳ್ತಾರೆ? ಇದು ಮಾನವ ಪ್ರಜ್ಞೆಯನ್ನು ನಿಧಾನವಾಗಿ ತೆರೆದು ವಿಶ್ವವ್ಯಾಪಿ ಮನಸ್ಸಿಗೆ ಸಂಪರ್ಕಿಸುತ್ತದೆ ಅಂತ. ಇದು ಏಕಾಏಕಿ ನಡೆಯುವ ಪ್ರಕ್ರಿಯೆಯಲ್ಲ, ಹಂತ ಹಂತವಾಗಿ ಪ್ರಜ್ಞೆ ವಿಕಸನಗೊಳ್ಳುವ ಮಾರ್ಗ. ಜೊತೆಗೆ ಪ್ರೊಫ್. ಶ್ರೀಯುತ ಆರ್. ನಿವಾಸನ್ ಅವರು ವಿವರಿಸಿರುವಂತೆ ಇದು ಗೋಚರ
ಅಗೋಚರ ಮತ್ತು ದೈವ ಮಾನವ ನಡುವಿನ ನಿಗೂಢ ಕೊಂಡಿಯಾಗಿದೆ. ನಿಜ, ಕಣ್ಣಿಗೆ ಕಾಣುವ ಪ್ರಪಂಚ ಮತ್ತು ಕಣ್ಣಿಗೆ ಕಾಣದ ಅರಿವಿನ ಪ್ರಪಂಚದ ನಡುವಿನ ಸೇತುವೆಯಾಗಿ ಇದು ಕೆಲಸ ಮಾಡ್ತದೆ. ಇದೆಲ್ಲದರ ಜೊತೆಗೆ ಕನ್ನಡ ಸಾಹಿತ್ಯದಲ್ಲಿ ಇದರ ಪ್ರತಿಧ್ವನಿ ಎದ್ದು ಕಾಣುವುದು ಇನ್ನೊಂದು ವಿಶೇಷ. ಡಿ.ವಿ. ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದಲ್ಲಿ ಧಿಯಂ ಪ್ರಚೋದಿಸೇಂದನೋ ಎಂಬ ಸಾಲು ಬರುತ್ತದೆ. ಕಗ್ಗದ ಆ ಸಾಲು ಅತ್ಯಂತ ಪ್ರಭಾವಶಾಲಿಯಾಗಿದೆ. ಗಾಯತ್ರಿ ಮಂತ್ರದ ಮೂಲಪದ ಧಿಯೋ ಯೋ ನಃ ಪ್ರಚೋದಯಾತ್ ಎಂಬುದನ್ನೇ ಡಿ.ವಿ.ಜಿಯವರು ಕನ್ನಡಕ್ಕೆ ಬಹಳ ಸುಂದರವಾಗಿ ತಂದಿದ್ದಾರೆ. ಇಲ್ಲಿ ಧಿ ಎಂದರೆ ಕೇವಲ ಮಾಹಿತಿಯಲ್ಲ, ಬದಲಾಗಿ ವಿವೇಕ. ಹೌದು, ಇಂದಿನ ಯುಗದಲ್ಲಿ ಮಾಹಿತಿಗೆ ಬರವಿಲ್ಲ, ಆದರೆ ಆ ಮಾಹಿತಿಯನ್ನು ಹೇಗೆ ಬಳಸಬೇಕು ಎಂಬ ವಿವೇಕದ ಕೊರತೆಯಿದೆ. ಅಂದರೆ ಈ ಧೀ ಅಥವಾ ವಿವೇಕ ಎನ್ನುವುದು ಕೇವಲ ಸ್ಮರಣಶಕ್ತಿ ಅಥವಾ ಕೇವಲ ಗೂಗಲ್ ಮ್ಯಾಪ್ನಂತೆ ದಾರಿ ತೋರಿಸುವ ತಂತ್ರಜ್ಞಾನವಲ್ಲ ಅಂತ ಅರ್ಥೈಸಬಹುದಲ್ವೇ? ಖಂಡಿತ. ಹೇಗೆ ಅಂತ ವಿವರಿಸ್ತೀರಾ? ಗೂಗಲ್ ಮ್ಯಾಪ್ ನಮಗೆ 10 ದಾರಿಗಳನ್ನು ತೋರಿಸುತ್ತದೆ, ಆದರೆ ಯಾವ ದಾರಿಯಲ್ಲಿ ಹೋದರೆ ನಮಗೆ ನೆಮ್ಮದಿ ಸಿಗುತ್ತದೆ ಎಂದು ಅದು ಹೇಳುವುದಿಲ್ಲ. ಜೀವನದಲ್ಲಿ 100 ದಾರಿಗಳಿದ್ದಾಗ ಯಾವುದು ಒಳಿತು, ಯಾವುದು ಸತ್ಯ ಎಂದು ನಿಖರವಾಗಿ ಆಯ್ಕೆ ಮಾಡಿ ಮುನ್ನಡೆಸುವ ತೀಕ್ಷ್ಣವಾದ ಸ್ಮಾರ್ಟ್ ಜಿಪಿಎಸ್ ವ್ಯವಸ್ಥೆಯಂತೆ ನಮ್ಮ ಬುದ್ಧಿ ಕೆಲಸ ಮಾಡುತ್ತದೆ. ಈ ಧೀ ಆ ಸ್ಮಾರ್ಟ್ ಜಿಪಿಎಸ್ ಇದ್ದಾಗೆ. ವಾವ್! ಆ ಜಿಪಿಎಸ್ ಹೋಲಿಕೆ ಆಸಕ್ತಿದಾಯಕವಾಗಿದೆ. ಗೂಗಲ್ ಮ್ಯಾಪ್ ಕೇವಲ ಯಾಂತ್ರಿಕವಾಗಿ ದಾರಿ ತೋರಿಸುತ್ತದೆ, ಆದರೆ ಧೀ ಎನ್ನುವುದು ಮನುಷ್ಯನ ನೈತಿಕ ದಿಕ್ಸೂಚಿಯನ್ನು ನಿರ್ಧರಿಸುತ್ತದೆ. ತಪ್ಪು ಒಪ್ಪುಗಳ ನಡುವಿನ ಸೂಕ್ಷ್ಮ ಗೆರೆಯನ್ನು ಗುರುತಿಸಲು ಕೇವಲ ಡೇಟಾ ಸಾಲದು, ವಿವೇಕವೇ ಬೇಕು. ನಿಜವಾದ ಮಾತು. ಇದೇ ವಿಚಾರವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕವನ ಬಾ ಸವಿತಾದಲ್ಲಿ ಬಹಳ ಸುಂದರವಾಗಿ ಕಾಣಬಹುದು. ಹೌದಲ್ಲವೇ? ಮಾಸ್ತಿ ಅವರ ಕವನದಲ್ಲಿ ಒಳಗಿನ ಅಜ್ಞಾನ, ಗೊಂದಲ ಮತ್ತು ಕತ್ತಲೆಯನ್ನು ಓಡಿಸುವ ಆಧ್ಯಾತ್ಮಿಕ ಸೂರ್ಯನ ಆವಾಹನೆ ಇದೆ. ಶಬ್ದದ ತರಂಗಗಳು ಅಲೆಯಾಗಿ ಒಳಹರಿದು ಜಗತ್ತಿನ ಕತ್ತಲೆಯನ್ನು ಗೆಲ್ಲುವ ಚಿತ್ರಣವನ್ನು ಕವಿ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾನೆ. ಸೂರ್ಯನ ಬೆಳಕು ಹೇಗೆ ಹೊರಗಿನ ಕತ್ತಲೆಯನ್ನು ನಾಶಪಡಿಸುತ್ತದೆಯೋ ಹಾಗೆಯೇ ಈ ಮಂತ್ರವು ಒಳಗಿನ ಕತ್ತಲೆಯನ್ನು, ಅಂದರೆ ಅಜ್ಞಾನವನ್ನು ನಾಶಪಡಿಸುತ್ತದೆ ಎಂಬ ರೂಪಕವನ್ನು ಮಾಸ್ತಿಯವರು ಬಹಳ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಭಾಷೆ ಯಾವುದಿದ್ದರೂ ಮೂಲತತ್ವ ಮಾತ್ರ ಒಂದೇ ಎನ್ನುವುದನ್ನು ಈ ಸಾಹಿತ್ಯಿಕ ಉಲ್ಲೇಖಗಳು ನಮಗೆ ಸಾಬೀತುಪಡಿಸುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಗಾಯತ್ರಿ ಚೈತನ್ಯದ ಈ ಅಧ್ಯಯನದಲ್ಲಿ ತಿಳಿದುಬಂದಂತೆ ಇದು ಕೇವಲ ಒಂದು ಧರ್ಮಕ್ಕೆ ಅಥವಾ ಗುಂಪಿಗೆ ಸೀಮಿತವಾದ ಮಂತ್ರ ಖಂಡಿತ ಅಲ್ಲ. ಇಲ್ಲವೇ ಇಲ್ಲ. ಇದು ಮಾನಸಿಕ ಸ್ವಾಸ್ಥ್ಯ, ದೈಹಿಕ ಆರೋಗ್ಯ ಮತ್ತು ಬೌದ್ಧಿಕ ವಿಕಸನವನ್ನು ಒಗ್ಗೂಡಿಸಿ ಮಾನವನನ್ನು ಬ್ರಹ್ಮಾಂಡದೊಳಗೆ ಬೆಸೆಯುವ ಒಂದು ಸಾರ್ವತ್ರಿಕ ಸೂತ್ರವಾಗಿದೆ. ಅಕ್ಬರ್ ಆಸ್ಥಾನದಿಂದ ಹಿಡಿದು ಗಾಂಧೀಜಿಯವರ ಶಾಂತತೆವರೆಗೆ, ಉಪನಿಷತ್ತಿನಿಂದ ಹಿಡಿದು ಕನ್ನಡ ಕಾವ್ಯದವರೆಗೆ ಎಲ್ಲರೂ ಇದನ್ನು ಒಕ್ಕೊರಲಿನಿಂದ ದೃಢಪಡಿಸಿದ್ದಾರೆ. ಇದು ಕೇವಲ ಉಚ್ಚಾರಣೆ ಅಲ್ಲ, ಅದರ ಹಿಂದಿನ ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಆಂತರಿಕ ಶಕ್ತಿಯೇ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಮ್ಮ ದೈನಂದಿನ ಜೀವನದ ಒತ್ತಡಗಳ ನಡುವೆ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ನಮ್ಮೊಳಗಿನ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಇಂತಹ ಸಾಧನಗಳು ಇಂದಿನ ಕಾಲಘಟ್ಟದಲ್ಲಿ ಬಹಳ ಅವಶ್ಯಕ. ಇದು ಒಂದು ರೀತಿಯಲ್ಲಿ ನಮ್ಮ ಬುದ್ಧಿಗೆ ನಾವೇ ಹಾಕಿಕೊಳ್ಳುವ ಸಾಣೆ ಇದ್ದ ಹಾಗೆ. ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡುತ್ತದೆ. ಪ್ರಾಚೀನ ಕಾಲದ ಒಂದು ನಿರ್ದಿಷ್ಟ ಶಬ್ದ ಸಂಯೋಜನೆಯ ಪ್ರಾಚೀನ ಕೋಡು ಮಾನವನ ಆಲೋಚನೆ ಮತ್ತು ವಿಶ್ವದ ಅರಿವಿನ ನಡುವೆ ಇಷ್ಟೊಂದು ದೊಡ್ಡ ಸೇತುವೆಯಾಗಬಲ್ಲದು ಎಂದಾದರೆ, ಭಾಷೆ ಮತ್ತು ಶಬ್ದಗಳ ಕಂಪನಗಳ ಹಿಂದೆ ಆಧುನಿಕ ವಿಜ್ಞಾನಕ್ಕೂ ನಿಲುಕದ ಇನ್ನೆಷ್ಟು ವಿಸ್ಮಯಕಾರಿ ರಹಸ್ಯಗಳು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಅಡಗಿರಬಹುದು. ಅಂತಹ ರಹಸ್ಯ ಶಬ್ದ ತರಂಗಗಳು ಭವಿಷ್ಯದಲ್ಲಿ ಮಾನವನ ಮಾನಸಿಕ ಮತ್ತು ದೈಹಿಕ ವಿಕಸನಕ್ಕೆ ಹೊಸ ಆಯಾಮವನ್ನು ನೀಡಬಲ್ಲವೇ? ಇದು ಪ್ರತಿಯೊಬ್ಬರೂ ಆಳವಾಗಿ ಚಿಂತಿಸಬೇಕಾದ ವಿಚಾರ.